ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ನೆನ್ನೆ ಕೊತ್ತಲವಾಡಿ ಅನ್ನೋ ಸಿನಿಮಾ ನಾವು ನೋಡ್ಕೊಂಡು ಬಂದಿದ್ದೀವಿ, ನಾನು ಮತ್ತು ನಮ್ಮ ಟೀಮ್ ಮೆಂಬರ್ಸ್. ಸೊ ಈ ಕೊತ್ತಲವಾಡಿ ಅನ್ನೋ ಒಂದು ಟೈಟಲ್ ಆಗಿರ್ಬೋದು, ಇದು ಟೀಸರ್ ಆಗಿರ್ಬೋದು, ತುಂಬ ಟ್ರೆಂಡಿಂಗಲ್ಲಿತ್ತು. ಜಸ್ಟ್ ಬಿಕಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಾಣ ಮಾಡಿರೋ ಮೊದಲನೇ ಸಿನಿಮಾ ಅಂತ. ಮೂವಿ ನೋಡಿದ ನಂತರ ನನಗೆ ಕೆಲವು ಅನಿಸಿಕೆಗಳು ಅನಿಸಿರೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಈ ಮೂವಿ ಒಂದು ಹಳ್ಳಿ ಸೊಗಡಿನ ಮೂವಿ. ಕೊತ್ತಲವಾಡಿ ಅನ್ನೋದು ಒಂದು ಗ್ರಾಮ. ಈ ಗ್ರಾಮದಲ್ಲಿ ಮೋಹನ್ ಮತ್ತು ಮಂಜಿ ಅಂತ ಇಬ್ಬರು ಪ್ರೇಮಿಗಳಿರ್ತಾರೆ. ಸೊ ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಮೋಹನ್ ಅನ್ನೋ ಪಾತ್ರನ ಪೃಥ್ವಿ ಅಂಬಾರ್ ಅಂದರೆ ದಿಯಾ ಫೇಮ್ನ ನಟ ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಹಾಗೂ ಕಿರುತೆರೆಯ ನಟಿ ಕಾವ್ಯ ಅನ್ನೋರು ಈ ಮೂವಿಯಲ್ಲಿ ಹೀರೋಯಿನ್ ಆಗಿದ್ದಾರೆ. ಅವರು ಸಹ ಅವರ ಪಾತ್ರಕ್ಕೆ ಜೀವ ಚೆನ್ನಾಗಿ ತುಂಬಿದ್ದಾರೆ. ಇಬ್ಬರು ಕಲಾವಿದರು ಅವರದೇ ಆದ ಜೀವ ತುಂಬಿದ್ದಾರೆ ಪಾತ್ರಕ್ಕೆ. ಜೊತೆಗೆ ನನಗೆ ಪರ್ಸನಲ್ ಫೇವ್ರೇಟ್ ಅನಿಸಿದ್ದು ಪೃಥ್ವಿ ಅಂಬಾರ್ ಅವರ ಕ್ಯಾರೆಕ್ಟರ್, ಅಂದರೆ ಮೋಹನ್ ಅನ್ನೋ ಕ್ಯಾರೆಕ್ಟರ್, ಜೊತೆಗೆ ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್. ಹಳ್ಳಿ ಜನರ ಮುಗ್ಧತೆ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಹಳ್ಳಿ ಜನರ ಮುಗ್ಧತೆನ ಹೇಗೆ ಜನರು ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಪ್ರತಿಯೊಬ್ಬ ಹಳ್ಳಿ ಜನರು ನೋಡಬೇಕಾಗಿರುವಂತಹ ಮೂವಿನೇ ಇದು. ಜೊತೆಗೆ ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಹೀರೋಯಿನ್ ಪಾತ್ರ ಬಿಟ್ಟು ಇನ್ನೂ ಒಂದು ಕ್ಯಾರೆಕ್ಟರ್ ತುಂಬ ಪ್ರೇಕ್ಷಕರ ಗಮನ ಸೆಳೆಯೋ ಕ್ಯಾರೆಕ್ಟರ್ ಇದೆ, ಅದು ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್. ಈ ಒಬ್ಬ ಸಾಮಾನ್ಯ ಮನುಷ್ಯ, ಬಾಬಣ್ಣ ಅನ್ನೋ ಮನುಷ್ಯ ಹೇಗೆ MLA ಆಗ್ತಾರೆ ಅನ್ನೋದನ್ನ ಸಹ ನೀಟಾಗಿ ತೋರಿಸಿದ್ದಾರೆ. ಈ ಓವರಾಲ್ ಮೂವಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಹಳ್ಳಿ ಸೊಗಡಿದೆ, ಒಂದು ಪ್ರೇಮ ಕಥೆ ಇದೆ, ಜೊತೆಗೆ ರಾಜಕೀಯ ಇದೆ, ಜೊತೆಗೆ ಹಳ್ಳಿ ಜನರ ಮುಗ್ಧತೆನ ಎಷ್ಟು ಮಿಸ್ಯೂಸ್ ಮಾಡ್ಕೊತಾರೆ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಓವರಾಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೋ ಹೀರೋ ಎಂಟ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸ್ಬಹುದಿತ್ತೇನೋ. ಕೊತ್ತಲವಾಡಿ ತುಂಬ ವಿಭಿನ್ನವಾಗಿ ತೋರಿಸ್ಬಹುದಿತ್ತು ಅನ್ನೋದು ನನ್ನ ಅನಿಸಿಕೆ. ಈ ಮೂವಿಯಲ್ಲಿ ಏನು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಹಳ್ಳಿ ಬಗ್ಗೆ ತೋರಿಸಿದ್ದಾರೆ, ಹಳ್ಳಿ ಜನರ ಬಗ್ಗೆ ತೋರಿಸಿದ್ದಾರೆ, ಪ್ರೇಮಕತೆ ಇದೆ, ಜೊತೆಗೆ ರಾಜಕೀಯದ ಬಗ್ಗೆ ತೋರಿಸಿದ್ದಾರೆ. ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ರಾಜಕೀಯಕ್ಕೊಳಗಾಗಿ MLA ಆಗ್ತಾನೆ ಅನ್ನೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಾವು ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಸಿನಿಮಾನ ಬೆಳೆಸಬೇಕು, ಇದು ನನ್ನ ಅನಿಸಿಕೆ. ನೀವು ಹೋಗಿ ಮೂವಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.